ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಮತ್ತೆ ನಿಮ್ಮ ಮುಂದೆ ಹೊಸ ವಿಷಯದೊಂದಿಗೆ. ಹೊಸ ವಿಷಯ ಅಲ್ಲ, ಇದು ಹಳೆಯ ವಿಷಯ. ಹಳೆಯ ವಿಷಯ ಅಂದರೆ ಯಾವುದಂತೀರಾ? ಇಡೀ ರಾಜ್ಯವೇ ದುಃಖ ಪಡೋ ವಿಚಾರ, ಇಡೀ ದೇಶವೇ ದುಃಖ ಪಡೋ ವಿಚಾರ. ಇದು ವಿಡಿಯೋ ಕೊನೆವರೆಗೂ ನೋಡಿ. ಯಾರೆಲ್ಲ ಕೋವಿಶೀಲ್ಡ್, ಯಾರೆಲ್ಲ ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ದೀರೋ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಪ್ರಚಲಿತವಾಗಿ ಸದ್ಯಕ್ಕೆ ವ್ಯಾಕ್ಸಿನೇಷನ್ಗಳ ಬಗ್ಗೆನೇ ವ್ಯಾಕ್ಸಿನೇಷನ್ಗಳ ಬಗ್ಗೆನೇ ಭಯ. ಯಾರೆಲ್ಲ ಫಸ್ಟ್ ಡೋಸ್ ತೊಗೊಂಡಿದ್ದೀರಾ, ಸೆಕೆಂಡ್ ಡೋಸ್ ತೊಗೊಂಡಿದ್ದೀರಾ, ಥರ್ಡ್ ಡೋಸ್ ತೊಗೊಂಡಿದ್ದೀರಾ, ಇನ್ನೆಷ್ಟು ಡೋಸ್ ತೊಗೊಂಡಿದ್ದೀರಾ, ಬೂಸ್ಟರ್ ಡೋಸ್ ತೊಗೊಂಡಿದ್ದೀರಾ, ಅವರೆಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿ 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 ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸೊ ಈಗ ನಮ್ಮ ದೇಶದಲ್ಲಿ ಏನು ನಡೀತಿದೆ, ವ್ಯಾಕ್ಸಿನೇಷನ್ ತಗೊಂಡವರು ಹಾರ್ಟ್ ಪ್ರಾಬ್ಲಮ್ಗೆ ಬಲಿಯಾಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಓಡಾಡ್ತಿದೆ ದೇಶ ತುಂಬೆಲ್ಲ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗಂತೂ ಮೊದಲೇ ಗೊತ್ತಿಲ್ಲ. ಆದರೆ ಈ ಮೆಸೇಜ್ಗಳೆಲ್ಲ ಮಾಡ್ತಿರೋರು ನೋಡಿದರೆ ಹೌದು ಏನೋ ಅನ್ನಿಸ್ತಿದೆ ನೋಡಿ. ಇವಾಗ ನನ್ನ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ವ್ಯಾಕ್ಸಿನೇಷನ್ ತೊಗೋಬೇಕಾದ್ರೆ ವಿಡಿಯೋ ಮಾಡಿದರು. ನಾನು ವ್ಯಾಕ್ಸಿನೇಷನ್ ತೊಗೋತಿದ್ದೀನಿ, ನೀವೆಲ್ಲ ತಗೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ಒಬ್ಬ ಅಭಿಮಾನಿ, ನಂತರ ಇರೋ ಒಬ್ಬ ಅಭಿಮಾನಿ ಏನು ಮಾಡಿದರು, ತಗೋಬಿಡಿ ಸರ್ ವ್ಯಾಕ್ಸಿನೇಷನ್, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಮೆಸೇಜ್ ಮಾಡಿದರು. ಆ ಮೆಸೇಜ್ ಅಂತೂ ತುಂಬ ಈಗ ಪ್ರಚಲಿತವಾಗಿ ತುಂಬ ವೈರಲ್ ಆಗ್ತಿದೆ. ಕೆಲವರು ಏನು ಮಾತಾಡ್ತಿದ್ದಾರೆ, ಈ ವ್ಯಾಕ್ಸಿನ್ ತೊಗೊಂಡಿದ್ದಕ್ಕೆ ಅವ್ರ ಜೀವಕ್ಕೆ ಏನಾದರೂ ಅಪಾಯ ಆಯಿತಾ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅದು ನನಗೆ ಗೊತ್ತಿಲ್ಲ. ಬಟ್ ದೇಶದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿರೋಂಥ ಈ ವ್ಯಾಕ್ಸಿನ್ಸ್ಗಳ ಬಗ್ಗೆ ತುಂಬ ಜನ ಭಯ ಪಡ್ತಿದ್ದಾರೆ. ತುಂಬ ಜನ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಅಯ್ಯೋ ನಾನು ಎದೆ ನೋವ್ತಿದೆ, ಅಯ್ಯೋ ನನ್ನ ಕಾಲುಗಳು ನರಗಳು ನೋವ್ತಿದ್ದಾವೆ, ನನಗೆ ಸುಸ್ತಾಗ್ತಿದೆ, ನನಗೆ ತಲೆ ಸುತ್ತು ಬರ್ತಿದೆ, ನನಗೆ ನಿಲ್ಲಕ್ಕಾಗ್ತಿಲ್ಲ, ಕೂಡೋಕ್ಕಾಗ್ತಿಲ್ಲ, ಏನೆಲ್ಲ ಕಂಪ್ಲೇಂಟ್ಸ್ಗಳು ಮಾಡ್ಕೊಂಡು ಹಾರ್ಟ್ ಹಾಸ್ಪಿಟಲ್ಗಳಿಗೆ ತುಂಬ ಜನ ಹೋಗ್ತಿದ್ದಾರೆ. ಬಟ್ ಡಾಕ್ಟರ್ಸ್ ಎಲ್ಲ ಎಲ್ಲ ಚೆಕಪ್ ಮಾಡಿದರೆ ನಾರ್ಮಲ್ ರಿಪೋರ್ಟ್ ಬರ್ತಿದ್ದಾವೆ. ಆದರೂ ಪೇಷಂಟು ಇಲ್ಲ, ನನಗೆ ಹಾರ್ಟಲ್ಲಿ ಚುಚ್ಚೋ ಥರ ನೋವಾಗ್ತಿದೆ, ನರ ಎಳೆಯೋ ಥರ ನೋವಾಗ್ತಿದೆ. ಇನ್ನು ಕೆಲವೊಂದು ಪೇಷಂಟು ಹಾರ್ಟ್ ನೋವು ಜೊತೆಗೆ ತಲೆ ಸುತ್ತು ಬರ್ತಿದೆ, ಎದ್ದು ನಿಂತ್ಕೊಂಡ್ರೆ ಕಣ್ಣು ಕತ್ಲಾಗ್ತಿದ್ದಾವೆ, ಕಾಲೆಲ್ಲ ಒಮ್ಮೆ ಊದ್ಕೊಂಡಂಗೆ ಆಗ್ತಿದ್ದಾವೆ, ಕಾಲಲ್ಲಿ ನರಗಳೆಲ್ಲ ನೋವಾಗ್ತಿದ್ದಾವೆ. ಸೊ ತಲೆ ಸುತ್ತು, ತಲೆ ಏನೋ ಗಿರ ಅನ್ನೋದು ಎಂತೆಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಡಾಕ್ಟರ್ಸ್ ಪ್ರತಿಯೊಂದು ಚೆಕಪ್ ಮಾಡ್ತಿದ್ದಾರೆ. ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ದರೂ ಕೂಡ ಅವರ ಸಮಸ್ಯೆ ಬಗೆಹರಿತಿಲ್ಲ. ಇದಕ್ಕೇನು ಕಾರಣ ಇರ್ಬೋದು? ಈ ಕೋವಿಡ್ ಬರೋಕ್ಕೆ ಮುಂಚೆ ಇದೆಲ್ಲ ಇತ್ತ ಈ ಥರ ಸಮಸ್ಯೆಗಳು? ಇತ್ತಿತ್ತಲಾಗಿ ಹಾರ್ಟ್ ಹಾಸ್ಪಿಟಲ್ಗಳಂತೂ ತುಂಬಿ ತುಳುಕ್ತಿದ್ದಾವೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಎದೆ ನೋವು, ಎದೆ ನೋವು, ಎದೆ ನೋವು. ಏನು ಮಾಡೋದು ನೋಡಿ. ನಿಮ್ಮ ಅಕ್ಕಪಕ್ಕದವರು ನೀವು ನೋಡಿರ್ತೀರ, ಎದೆ ನೋವು ಅಂತಾರೆ, ಹಾರ್ಟ್ ಚೆಕಪ್ ಮಾಡ್ಕೋತಾರೆ, ನಾರ್ಮಲ್ ಇರುತ್ತೆ. ತಲೆ ಸುತ್ತು ಅಂತಾರೆ, ತಲೆ ಒಳಗಡೆ ನೋವು ಅಂತಾರೆ, MRI ಅಥವಾ CT ಸ್ಕ್ಯಾನ್ ಮಾಡ್ಕೊಳ್ತಾರೆ, ನಾರ್ಮಲ್ ಇರುತ್ತೆ. ಮತ್ತೇನು ಕಾರಣ ಇರ್ಬೋದು? ಇದನ್ನೆಲ್ಲ ಕೆಲವ್ರು ಏನು ಮಾಡ್ತಿದ್ದಾರೆ, ನೀನು ವ್ಯಾಕ್ಸಿನೇಷನ್ ತೊಗೊಂಡಿದೆಯಲ್ಲ ಅದಕ್ಕೆ ಇದು ರಿಯಾಕ್ಷನ್ ಆಗ್ತಿರ್ಬೋದೇನೋ. ಯಾಕಂದರೆ ದೇಶದಲ್ಲಿ ಇದೇ ವಿಚಾರ ಈಗ ಸಂಚಲನ ಸೃಷ್ಟಿಸ್ತಿದೆ, ಮುಂದೆ ಜೀವಕ್ಕೆ ಅಪಾಯ ಇದೆ, ಹಾಗೆ ಹೀಗೆ ಅಂತ ಹೇಳಿಸ್ಬಿಟ್ಟು ಮೊದಲೇ ಪೇಷಂಟ್ ಆಗಿರೋರಿಗೆ ಇದೆಲ್ಲ ಮಾತಾಡಿಬಿಟ್ಟು ಇನ್ನೂ ಭಯ ಹುಟ್ಟಿಸ್ತಿದ್ದಾರೆ. ಸೊ ಹೀಗಾದರೆ ಹೇಗೆ? ಅಲ್ಲ ಕಣ್ರಿ, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮಗೆ ಮೈ ಬಿಸಿ ಆದಾಗ ಹಳ್ಳದ ದಂಡೆ ಕರ್ಕೊಂಡು ಹೋಗ್ಬಿಟ್ಟು ಅದು ಯಾವುದೋ ಎಕ್ಕೆ ಹಾಲು, ಅದು ಯಾವುದು ಹಾಲು, ನಮಗೆ ಚಿಕ್ಕವರಿದ್ದಾಗ ಅದು ಈಗ ನೆನಪಿಲ್ಲ, ಅದು ಹಾಲು ನಮ್ಮ ಹೊಟ್ಟೆಗೆ ಹಚ್ತಿದ್ರಂತೆ. ಎಕ್ಕೆ ಹಾಲು ಕಟ್ ಮಾಡಿಬಿಟ್ಟು ಹಾಲು ಬರ್ತಿತ್ತು ಎಲೆಯಲ್ಲಿ, ನಮ್ಮ ಹೊಟ್ಟೆಗೆ ಹಚ್ತಿದ್ರು. ಅದು ಮೈ ಜ್ವರನೇ ಕಮ್ಮಿಯಾಗಿ ಹೋಗ್ತಿತ್ತು. ಈ ಕೋವಿಡ್ ಬಂದಾಗಿನಂತೂ ಈ ಜ್ವರಗಳಂತೂ ಇನ್ನೂ ಸೃಷ್ಟಿ ಆಗ್ತಾನೇ ಇದ್ದಾವೆ. ಹಾಸ್ಪಿಟ್ಲ್ಗಳು ತುಂಬಿ ತುಳುಕ್ತಿದ್ದಾವೆ, ಸಿಕ್ಕಾಪಟ್ಟೆ ಬ್ಲಡ್ ಚೆಕಪ್ ಮಾಡ್ತಾರೆ, ಆದರೆ ನಮ್ಮ ದೇಹದಲ್ಲಿ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ಸೊ ಹಳೆ ಕಾಲದಲ್ಲಿ ನೋಡಿ, ಅವರು ಜಸ್ಟ್ ಮೈ ಬಿಸಿ ಆದ್ರೇ ಎಕ್ಕೆ ಹಾಲು ತಂದು ಹಚ್ಚಿಬಿಡ್ತಿದ್ರು ಹೊಟ್ಟೆಗೆ, ಮಕ್ಕಳಿಗೆ ಜ್ವರ ಕಡಿಮೆ ಆಗಿಬಿಡ್ತಿತ್ತು. ಇನ್ನೂ ಹೊಸ ಹೊಸ ಜ್ವರಗಳು ಸೃಷ್ಟಿ ಆಗ್ತಿದ್ದಾವೆ. ಈ ಹಾರ್ಟ್ ಹಾಸ್ಪಿಟಲ್ಗಳಂತೂ ತುಂಬ ತುಳುಕ್ತಿದ್ದಾವೆ. ಕೆಲವರಂತೂ ಹಾರ್ಟ್ ಅಟ್ಯಾಕಾಗಿ ಜೀವನೇ ಕಳ್ಕೊತಿದ್ದಾರೆ. ಸೊ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು? ಭಯನ ಕೋವಿಡ್ ಬಂದಾಗಿನ ನಂತರದಲ್ಲಿ ಜನಗಳಲ್ಲಿ ಭಯ ತುಂಬ ಜಾಸ್ತಿ ಆಗಿದೆಯಾ ಏನು? ಅಲ್ಲ, ನಿಮ್ಗೇನಾದರೂ ಆ ಥರ ಅನ್ನಿಸ್ತಿದೆಯಾ? ಎದೆ ನೋವು ಆಗ್ತಿದೆಯಾ? ECG ಮಾಡ್ಕೊಂಡ್ರೂ ನಾರ್ಮಲ್ ಇದ್ರೂ ಕೂಡ ಮತ್ತೆ ಎದೆ ನೋವು ಕಂಟಿನ್ಯೂ ಇದೆಯಾ? ತಲೆ ಸುತ್ತಿದೆಯಾ? CT ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ? MRI ಮಾಡ್ಕೊಂಡಿದ್ದೀರಾ? ಆದರೂ ಕಂಟಿನ್ಯೂ ಇದೆಯಾ? ಕಾಲು ಪಾದಗಳು ಉದ್ಕೊಂಡಿದ್ದಾವ? ಹಿಮ್ಮಡಿ ಏನಾದರೂ ನೋವ್ತಿದ್ದಾವ?
ಏನು ಟ್ರೀಟ್ಮೆಂಟ್ ತೊಗೊಂಡ್ರು ಕಡಿಮೆ ಆಗಿಲ್ವಾ, ಇದಕ್ಕೆಲ್ಲ ಏನು ಕಾರಣ ಅಂತ ನಿಮಗೆ ಡಾಕ್ಟ್ರ್ ಹೇಳಿದಾರ? ದಯವಿಟ್ಟು ನನಗೆ ಮೆಸೇಜ್ ಮೂಲಕ ರಿಪ್ಲೈ ಮಾಡಿ ನಿಮಗೆ ಆ ಥರ ಆಗ್ತಿದ್ರೆ. ಸೊ ದೇಶದಲ್ಲಿ ಬೆಚ್ಚಿ ಬೀಳುವಂಥ ವಿಷಯ ಈಗ ಸದ್ಯಕ್ಕೆ ಪ್ರಚಲಿತವಾಗಿ ಈ ವಿಷಯನೇ ಎಲ್ಲರ ಬಾಯಲ್ಲೂ, ಅಯ್ಯೋ ನಾನು ಅಷ್ಟು ಡೋಸ್ ತೊಗೊಂಡೆ, ಇಷ್ಟು ಡೋಸ್ ತೊಗೊಂಡೆ, ತೊಗೋಬಾರ್ದು ಅಂದರು ತೊಗೊಂಡೆ. ನಾನು ಹೇಳ್ತೀನಿ ಪ್ರಾಮಾಣಿಕವಾಗಿ, ನಮ್ಮ ಮನೆ ಪಕ್ಕದಲ್ಲಿರೋರು ಯಾವ ಡೋಸು ತೊಗೊಂಡಿಲ್ಲ, ಅವ್ರಿಗೆ ಕೋವಿಡು ಬರಲಿಲ್ಲ, ಈಗಲೂ ಅವರು ಆರೋಗ್ಯವಾಗಿದ್ದಾರೆ, ಯಾವ ಸಮಸ್ಯೆನೂ ಇಲ್ಲ. ಅವಾಗ ಎಷ್ಟು ತೂಕ ಇದ್ರೋ, ಆ್ಯಕ್ಟಿವ್ ಇದ್ರೋ, ಈಗಲೂ ಅಷ್ಟೇ ಇದ್ದಾರೆ. ಇನ್ನು ಕೆಲವರು ಭಯಭೀತರಾಗಿ ಕೋವಿಡ್ ಬಂದು ಎಲ್ಲ ನಾನು ಹೋಗಿಬಿಡ್ತೀನೋ ಅನ್ನೋದರಲ್ಲಿ ಎಷ್ಟು ಡೋಸ್ಗಳು ತೊಗೊಂಡ್ರು ಕೂಡ ತೊಗೊಂಡೇ ಇದ್ದಾರೆ. ಬೂಸ್ಟರ್ ಡೋಸ್ ಅಂತ ಅದನ್ನು ತೊಗೊಂಡಿದ್ದಾರೆ. ಇವಾಗ ನೂರಾರು ಸಮಸ್ಯೆಗಳು ಹೇಳ್ತಿದ್ದಾರೆ. ಸಮಸ್ಯೆಗಳು ಹೇಳ್ಕೊಂಡು ಹಾಸ್ಪಿಟಲ್ಗೆ ಹೋದರೂ ಕೂಡ ಎಲ್ಲ ನಾರ್ಮಲ್ ಇದ್ದರೂ ಕಡಿಮೆನೇ ಆಗ್ತಿಲ್ಲ. ಹಾಗಾದರೆ ಏನಿರ್ಬೋದು ಇದು? ಇನ್ನೂ ಆ ಪೇಷಂಟ್ ಭಯ, ಅಯ್ಯೋ ಹಾರ್ಟ್ ನಾರ್ಮಲ್ ಅಂತಾರೆ, ಮನೆಗೆ ಹೋಗಿರ್ತೀನಿ ಮತ್ತೆ ಹಾರ್ಟ್ ನೋವ್ತಿದೆ, ಏನಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಭಯ ಆಗುತ್ತಾ, ಎಲ್ಲಿ ಮಾಡೋದು? ಇನ್ನು ಎಲ್ಲಿ ಹೋಗಿ ನಿಲ್ಲುತ್ತೋ ಈ ಭಯ, ಭೀತಿ, ಹಾರ್ಟು, ಈ ಪ್ರಾಬ್ಲಮ್ಮು, ಸಮಸ್ಯೆಗಳು, ಇನ್ನು ಯಾವ್ಯಾವ ಹೊಸ ರೋಗಗಳು ಬರ್ತವೆ, ಇನ್ನೇನೇನು ಭಯ ಸೃಷ್ಟಿ ಆಗ್ತವೋ ನಾಲ್ಕು ಆಣೆ. ಸೊ ನೀವೆಲ್ಲ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ನೀವು ಎಷ್ಟು ಡೋಸ್ ತೊಗೊಂಡಿದ್ದೀರಾ, ಆ ಡೋಸ್ಗಳ ಜೊತೆ ಬೂಸ್ಟ್ ಡೋಸು ಕೂಡ ತೊಗೊಂಡಿರ್ತೀರ. ಸೊ ನಿಮಗೇನಾದರೂ ಸಿಮ್ಟಮ್ಸ್ ಇದೆಯಾ? ನನ್ನ ಪ್ರಚಲಿತವಾಗಿ 2 ದಿನ ಹಿಂದ್ಗಡೆನೇ ಒಬ್ಬರು ಎದೇನೋ ಅಂತ ಒದ್ದಾಡೋರು, ನಾನು ಭಯಪಟ್ಕೊಂಡು ಏನಾದ್ರು ಹಾರ್ಟ್ ಅಟ್ಯಾಕ್ ಇರ್ಬೋದಾ ಅಂತ ಹೇಳ್ಬಿಟ್ಟು ಹಾರ್ಟ್ ಹಾಸ್ಪಿಟಲ್ ಕಳಿಸ್ಬಿಟ್ಟು ECG ಮಾಡಿಸಿದ್ರು, ಎಕೋ ಮಾಡಬೇಕು, ಅದಕ್ಕೆ ಮಾಡಿದ್ರೆ ಎಕೋ ಮಾಡಿಸಿದ್ರು, ಹಾರ್ಟಿಗೆ ಸಂಬಂಧಪಟ್ಟಿರೋ ಎಲ್ಲ ಚೆಕಪ್ಗಳು ಮಾಡಿಸಿದ್ರು, ರಿಪೋರ್ಟ್ ನಾರ್ಮಲ್. ಮತ್ತು ಅದೇ ಪೇಷಂಟು ತಲೆ ಸುತ್ತು ಅನ್ನೋರು, ನಿಲ್ಲೋಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ, ಅಷ್ಟೊಂದು ತಲೆ ಸುತ್ತು ಬರ್ತಿದೆ, ತಲೆ ಒಳಗಡೆ ಗಿರ್ರ ಅಂತಿದೆ, ಮೈಕೈ ಎಲ್ಲ ನೋವಾಗ್ತಿದೆ, ವೀಕ್ನೆಸ್ ಇದೆ, ನಿದ್ದೆ ಬರ್ತಿಲ್ಲ ನನಗೆ, ಇದೆಲ್ಲ ಡಾಕ್ಟ್ರು ಇದರ ತಲೆ ಸುತ್ತ ಅಂತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು CT ಸ್ಕ್ಯಾನ್ ಮಾಡಿಸಿದ್ರು, MRI ಎಲ್ಲ ಮಾಡಿಸಿದ್ರು, ಅದು ನಾರ್ಮಲ್. ಮತ್ತೇನಾಗಿದೆ? ಏನಾಗ್ತಿರ್ಬೋದು ಒಂದು ದೇಹದಲ್ಲಿ? ಎಲ್ಲ ರಕ್ತ ಚೆಕಪ್ ಮಾಡ್ತಾರೆ ನಾರ್ಮಲ್ಲು, CT ಸ್ಕ್ಯಾನ್ ಮಾಡ್ತಾರೆ ನಾರ್ಮಲ್ಲು, MRI ಮಾಡ್ತಾರೆ ನಾರ್ಮಲ್ಲು, ಹಾರ್ಟ್ ಚೆಕ್ ಮಾಡ್ತಾರೆ ನಾರ್ಮಲ್ಲು. ಇನ್ನೇನು ಮಾಡಬೇಕು? ಏನಾಗಿದೆ ಆತನಿಗೆ? ಅದು ಡಾಕ್ಟರ್ಸ್ಗಳೇ ಹೇಳಬೇಕು. ಏನೇ ಇರಲಿ, ನೀವು ಒಂದು ವೇಳೆ ಏನೇನೋ ಅಂತ ಅನಿಸಿದರೆ ನೀವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ, ಎಸ್ಪೆಷಲಿ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವು ECG ಮಾಡ್ಕೊಳ್ಳಿ, ಇಕೋ ಮಾಡ್ಕೊಳ್ಳಿ, ಅವಶ್ಯ ಬಿದ್ದರೆ ಡಾಕ್ಟ್ರು TMT ಚೆಕಪ್ ಹೇಳ್ತಾರೆ, ಅದು ಕೂಡ ಮಾಡ್ಕೊಳ್ಳಿ. ತಲೆ ಸುತ್ತು ಅಂತ ಬಂದರೆ ನೀವು ಕೂಡ CT ಸ್ಕ್ಯಾನ್ ಮಾಡ್ಕೊಳ್ಳಿ, ಬೇಕು ಅಂದರೆ MRI ಮಾಡ್ಕೊಳ್ಳಿ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ. ದೇಶದ ತುಂಬ ಇದೇ ಮಾತಾಡ್ತಿದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ, ವ್ಯಾಕ್ಸಿನ್ ತೊಗೊಂಡಿದ್ದಕ್ಕೆ ಹಂಗಾಗ್ತಿದೆ, ಹಿಂಗಾಗ್ತಿದೆ, ಏನೇನೋ ಆಗ್ತಿದೆ, ಎಂತೆಂತೋ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಜನ ಇದನ್ನು ತಲೆಯಿಟ್ಕೊಂಡು ಮಾನಸಿಕ ಮಾಡಿಕೊಂಡು ಇನ್ನೂ ಏನು ಸಮಸ್ಯೆಗಳು ತಂದು ಹುಡ್ಕೋತಾರೆ. ಸೊ ಹಾಗಾಗಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಸಮಸ್ಯೆ ಇರೋರು ಇದ್ದರೆ ಅವ್ರನ್ನ ಧೈರ್ಯ ಕೊಟ್ಟು, ಏನೋ ಆಗಲ್ಲ ಕಣ್ರು, ಚೆಕಪ್ ಮಾಡ್ಕೊಳ್ಳಿ, ಎದೆ ನೋವು ಇದ್ದರೆ ಹಾರ್ಟ್ ಚೆಕಪ್ ಮಾಡ್ಕೊಳ್ಳಿ, ತಲೆ ಸುತ್ತಿದ್ರೆ, ತಲೆಯಲ್ಲಿ ಏನಾದರೂ ನಿಮಗೆ ನೋವು ಥರ ಇದ್ದರೆ CT ಸ್ಕ್ಯಾನ್ ಮಾಡ್ಕೊಳ್ಳಿ, MRI ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಅವರಿಗೆ. ಸೊ ಇವಾಗ ವ್ಯಾಕ್ಸಿನೇಷನಿಂದ ಆಗಿದೆಯೋ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ನಮ್ಮ ದೈನಂದಿನ ಚಟುವಟಿಕೆ, ನಮ್ಮ ಊಟೋಪಚಾರ, ನಮ್ಮ ಆಚಾರ ವಿಚಾರ, ನಾವು ಬದುಕಿರೋ ರೀತಿ ನೀತಿ, ನಮ್ಮ ಮದ್ಯಪಾನ, ಧೂಮಪಾನ, ಇವೆಲ್ಲ ಅದರಿಂದನೂ ಆಗ್ತಿರ್ಬೋದಲ್ಲ. ಏನೇ ಇರಲಿ ಕಣ್ರಿ, ನೀವು ಆರಾಮಾಗಿರ್ರಿ. ತುಂಬ ಸಮಸ್ಯೆ ಆಗುತ್ತೆ ಈ ಚಿಕ್ಕ ವಯಸ್ಸಲ್ಲೇ. ನೀವುಗಳೆಲ್ಲ ನೋಡ್ತಿರ್ತೀರ ನಿಮ್ಮ ಒಂದು ಸ್ಟೇಟಸ್ಗಳಲ್ಲಿ, ಸಣ್ಣ ವಯಸ್ಸಿಗೆ RIP ಅಂತ ಬರ್ತಿರ್ತವೆ. ಒಬ್ಬರಿಲ್ಲ ಒಬ್ಬರು ಇರ್ತಾರೆ ಒಂದು ದಿನದಲ್ಲಿ, ಅದು ಸಣ್ಣ ವಯಸ್ಸಿನವರೇ ಇರ್ತಾರೆ. ಅಯ್ಯೋ ದೇವರೇ, ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರುಗಳೆಲ್ಲ 90 ವರ್ಷ 100 ವರ್ಷಕ್ಕೆಲ್ಲ ಹೋಗೋರು, ಈಗ 50-40 ಗಂಟು ಮೂಟೆ ಕಟ್ಕೊಳ್ಳೋವಂಥ ಪರಿಸ್ಥಿತಿ ಎದುರಾಗ್ತಿದ್ದಾವೆ. ಸೊ ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ ನಮಸ್ಕಾರ.